ಚಾಂಪಿಯನ್ ಟ್ರೋಫಿಯ ನ್ಯೂಜಿಲೆಂಡ್ ವರ್ಸಸ್ ಬಾಂಗ್ಲಾದೇಶದ ಪಂದ್ಯದಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ಈ ಪಂದ್ಯದ ನಂತರ ಎರಡು ತಂಡಗಳು ಈಗಾಗಲೇ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ನಂಬರ್ 1, ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ಪವರ್ ಪ್ಲೇಯಲ್ಲಿ 58 ರನ್ ಹೊಡೆದು ಉತ್ತಮ ಪ್ರಾರಂಭ ನೀಡಿತು. ಆದರೆ ಪಾಕಿಸ್ತಾನ್ ತಂಡ ಇದೇ ಬಾಂಗ್ಲಾದೇಶ ವಿರುದ್ಧ ಪವರ್ ಪ್ಲೇಯಲ್ಲಿ ಕೇವಲ 22 ರನ್ ಗಳಿಸಿತು. ನಂಬರ್ 2, ಈ ಪಂದ್ಯದಲ್ಲಿ ಬಾಂಗ್ಲಾದೇಶದ ನಾಯಕ ನಜ್ಮುಲ್ ಹುಸೇನ್ ಶಾಂತೋ ಥಲಾ ಹೆಸರು ತೆಗೆದುಕೊಂಡು 77 ರನ್ ಗಳಿಸಿದರೆ ಜಾಕಿರ್ ಅಲಿ 45 ರನ್ ಕೊಡುಗೆ ನೀಡಿ ಬಾಂಗ್ಲಾದೇಶದ ಟೋಟಲ್ ಅನ್ನು 236 ರನ್ಗೆ ತಲುಪಿಸಿದರು. ನಂಬರ್ 3, ನ್ಯೂಜಿಲೆಂಡ್ ಬೌಲರ್ ಮೈಕಲ್ ಬ್ರೇಸ್ವೆಲ್ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿ 2ರ ಎಕಾನಮಿಯಲ್ಲಿ 4 ವಿಕೆಟ್ ಕಬಳಿಸಿದರು. ಇನ್ನೂ ಆಶ್ಚರ್ಯಕರವಾಗಿ ತಮ್ಮ ಈ ಸ್ಪೆಲ್ನಲ್ಲಿ ಇವರು 43 ಡಾಟ್ ಬಾಲ್ಗಳನ್ನು ಹಾಕಿದರು. ಇದು 7 ಓವರ್ಗೂ ಹೆಚ್ಚು. ನಂಬರ್ 4, ನ್ಯೂಜಿಲೆಂಡ್ ಬ್ಯಾಟಿಂಗ್ ವೇಳೆ ಡೆವಾನ್ ಕಾನ್ವೆ ಅನ್ಲಕ್ಕಿಯಾಗಿ ಔಟ್ ಆದರು. ಆದರೆ ರಚಿನ್ ರವೀಂದ್ರ ತಮ್ಮ ಡೆಬ್ಯೂ ಪಂದ್ಯದಲ್ಲೇ 112 ರನ್ಗಳ ಆಕರ್ಷಕ ಇನ್ನಿಂಗ್ಸ್ ಆಡಿದರು. ನಂಬರ್ 5, ಟಾಮ್ ಲಾಥಮ್ ಅರ್ಧಶತಕ ಹೊಡೆದು ತಂಡಕ್ಕೆ ಸಹಾಯ ಮಾಡಿದರು. ಇದರಿಂದ ನ್ಯೂಜಿಲೆಂಡ್ ಸುಲಭವಾಗಿ ಪಂದ್ಯ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಮತ್ತು ನ್ಯೂಜಿಲೆಂಡ್ 2 ಪಂದ್ಯ ಗೆದ್ದು ಸೆಮಿಫೈನಲ್ಗೆ ತಲುಪಿವೆ. ಆದರೆ ಹೋಸ್ಟ್ ಕಂಟ್ರಿ ಪಾಕಿಸ್ತಾನಕ್ಕೆ ವಿನ್ ಬದಲು ಲರ್ನ್ ದೊರಕಿತು.